ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಬೆಳಗ್ಗೆ ಏನು ತಿಂಡಿ ಮಾಡೋದು, ನಾಷ್ಟ ಮಾಡೋದು ಅನ್ಕೊತೀರ. 5 ನಿಮಿಷದಲ್ಲೇ ಪಟ ಅಂತ ಅವಲಕ್ಕಿನ 5 ನಿಮಿಷದಲ್ಲೇ ಮಾಡೋದು ತೋರಿಸ್ತೀನಿ. ಬರ್ರಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮಾಡೋ ವಿಧಾನ: ಬೇಕಾದ ಸಾಮಗ್ರಿಗಳು: ಮೊದಲಿಗೆ 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಟೊಮಾಟೋನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಶೇಂಗಾ, ಸಾಸಿವೆ, ಕರಿಬೇವು, ಉಪ್ಪು, ಅರಿಶಿನ, ಎಣ್ಣೆ. ಇವಾಗ ಮಾಡೋ ವಿಧಾನ: ಮೊದಲಿಗೆ ಅವಲಕ್ಕಿ 1 ಬಟ್ಲಷ್ಟು ತೊಗೊಂಡು, ಇದು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಮೊದಲಿಗೆ ಸ್ವಲ್ಪ ನೀರು ಹಾಕಿ 1-2 ಟೈಮ್ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಡಸ್ಟ್ ಇರುತ್ತೆ, ಜಾಸ್ತಿ ಧೂಳು. ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಬಿಡೋಣ. ಈ ಕಡೆ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವೆರಡು ಚಟ್ಪಟ್ ಅಂತ ಸಿಡಿದ ತಕ್ಷಣ ಇವಾಗ ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಶೇಂಗಾ ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಾಕಿ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇವಾಗ ನೋಡಿರಿ, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಆದರೆ ಸಾಕು. ಇವಾಗ ಸ್ವಲ್ಪ ಕರಿಬೇವು ಹಾಕಿ ಇದನ್ನೆಲ್ಲ ಕೈ ಆಡಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಇವಾಗ ಟೊಮಾಟೊ ಹಾಕ್ಕೊಳ್ಳೋಣ. ಟೊಮಾಟೊ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಸ್ವಲ್ಪ ಕಲರ್ಸಿಗೆ, ಟೇಸ್ಟಿಗೆ ಅರಿಶಿನ ಒಂಚೂರು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆಗಲಿ, ಎಣ್ಣೆಲೆಲ್ಲ ಬೆರ್ಕೊಳ್ಳಿ. ಟೊಮಾಟೊ ಸ್ವಲ್ಪ ಹಿಂಗೆ ಮಗ್ಗಿಸ್ಬೇಕು, ಅಷ್ಟು ಸಾಕು. ಇವಾಗ ಈ ಅವಲಕ್ಕಿ ನೋಡಿರಿ, ನೆನೆಸಿಟ್ಕೊಂಡಿದ್ವಲ್ಲ, ಈ ಥರ ಅರಳ್ಕೊಂಡು ಇಷ್ಟ ಆಗೈತೆ. ಇದನ್ನು ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಏನು ಆಫ್ ಮಾಡಬೇಡ್ರಿ, ಹಂಗೆ ಇರಲಿ, ಸ್ಲೋ ಇರಲಿ. ಹಂಗೆ ಹಿಂಗೆ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಅವಲಕ್ಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸ್ಲೋ ಇಟ್ಕೊಂಡು ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಅವಲಕ್ಕಿ ರೆಡಿ ಆಯಿತು ನೋಡಿರಿ. ಮಕ್ಕಳು ಬಾಕ್ಸಿಗೆ, ಬೆಳಗ್ಗೆ ತಿಂಡಿಗೆ, ಲಂಚಿಗೆ ತುಂಬ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿರುತ್ತೆ. ಈ ಥರ ಮಾಡಿರಿ. ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಗಳು ನೋಡಿರಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ರಿ, ಸಪೋರ್ಟ್ ಮಾಡಿರಿ. ನನ್ನ ವೀಡಿಯೋಗಳೆಲ್ಲ ನೋಡಿರಿ. ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ಅಂತೀರ ರೆಡಿ ಆಯಿತು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ. ಈ ಥರ ನೋಡಿರಿ, ಮಕ್ಕಳಿಗೆ ಬಾಕ್ಸಿಗೂ ತೊಗೊಂಡೋಗ್ತಾರೆ. ಈ ಥರ ಮಾಡಿಕೊಟ್ರೆ ಗಟ್ಟಿ ಅವಲಕ್ಕಿದು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಲ್ತಿಗೂ ಒಳ್ಳೆಯದು ಇದು. ಈ ಥರ ರೆಸಿಪಿನ ನಾನು ಮಾಡಿರೋ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ತೀರ ಅಂದ್ಕೊಂಡಿದ್ದೀನಿ. ಬರ್ರಿ ನೋಡಿ, ರೆಡಿ ಆಯಿತು. ಧನ್ಯವಾದಗಳು.